ಚಾರು, ಮನೇಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಮನೇಲಿರೋದು ಬಿಟ್ಟು ಎಲ್ಲಿಗೆ ಹೋಗಿದ್ದೆ ನೀನು? ಅದು ನಮ್ ತವ್ರ ಮನೆಗೆ ಹೋಗಿದ್ದೆ ಅತ್ತೆ. ನಿಮ್ಮನೆಗ ಈ ಟೈಮ್ ಅಲ್ಲ ಹೋಗೋದು? ಅಂದ್ರೆ ಒಡವೆಗೋಸ್ಕರ ಹೋಗ್ಬೇಕಾಗಿತ್ತು ಅತ್ತೆ. ಒಡವೆನಾ ತಗೊಂಡ್ ಹೋದ್ಯಾ ಹೇಗೆ? ಅತ್ತೆ 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 ನಾನ್ ತಗೊಂಡ್ ಹೋಗಿಲ್ಲ ಅತ್ತೆ. ಇಲ್ಲಿ ನೋಡಿ, ಹೊಸ ತಂದೆ. ಹೊಸ್ತಾ? ಹಾ, ಎಲ್ಲಿ? ತಗೊಳ್ಳಿ ಅತ್ತೆ. ಇದು ಇವತ್ತಿಂದ ನಿಮ್ದೇ ಅತ್ತೆ. ನಂದ? ಯಾಕೆ? ಅಂದ್ರೆ ಮನೇಲಿ ಇಬ್ರು ಮದ್ವೆ ಆಗ್ತಾ ಇದಾರಲ್ಲ, ಅವ್ರಿಗೆ ಗಿಫ್ಟ್ ಕೊಡ್ಬೇಕಾದ್ರೆ ನಿಮಗೇನಾದ್ರೂ ಕಷ್ಟ ಆಗಿ ನಾನ್ ಕೊಟ್ಟಿದ್ದು ಒಡವೆನೆ ಕೊಟ್ಬಿಡ್ತೀರೇನೋ ಅಂತ ಸಪರೇಟ್ ಆಗಿ ಈ ಎರಡನ್ನು ಕಳಿಸ್ಕೊಟ್ಟಿದ್ದಾರೆ ಅಮ್ಮ. ಹೌದಾ? ಹೌದು ಅತ್ತೆ. ಇದನ್ನ ಅವ್ರಿಗೆ ಕೊಡ್ತೀರೋ ಇಲ್ಲ ಇದನ್ನ ನೀವೇ ಇಟ್ಕೋತೀರೋ ಅದು ನಿಮ್ ಇಷ್ಟ. ಹ, ಬೇಕು ಅಂದ್ರೆ ಇದನ್ ಕೊಟ್ಬಿಡಿ, ಆದ್ರೆ ಅದನ್ ಮಾತ್ರ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಅದನ್ನ ನನ್ನ ಹೆಸರಲ್ಲಿ ಕೊಟ್ಟಿರೋದಲ್ವಾ, ಅಮ್ಮನಿಗೆ ಅದು ಅಂದ್ರೆ ಸ್ವಲ್ಪ ಸೆಂಟಿಮೆಂಟು. ನನಗೇನ್ ಸೆಂಟಿಮೆಂಟ್ ಎಲ್ಲ ಇರಲ್ವೇನೆ ಚಾರು? ಮೊದ್ಲೇ ಕೆಜಿ ಗಟ್ಲೆ ಬಂಗಾರ ನನಗ್ ಕೊಟ್ಟಿದ್ ಸಾಲ್ದು ಅಂತ ಈಗ ಈ ಶಾಸ್ತ್ರಕ್ಕೂ ಕೂಡ ನೀನೇ ಒಡವೆಗಳನ್ನ ತಂದು ಕೊಡ್ತಾ ಇದ್ರೆ ನಿನ್ ಮೇಲ್ ನನ್ಗೆ ಸ್ಪೆಷಲ್ ಸೆಂಟಿಮೆಂಟ್ ಹೆಚ್ಚಾಗ್ತಿದೆ ಕಣೆ. ನೀನು ಮಾತ್ರ ಅಲ್ಲ, ನಿನ್ನ ಇಡೀ ಫ್ಯಾಮಿಲಿ ಅವರೆಲ್ಲ ಬಂಗಾರನೇ ಕಣೆ. ಒದಗ್ ಬರೋ ಕಾಲದಲ್ಲಿ ನಡ್ಕೊಂಡ್ ಬಂದಿರೋ ಬಂಗಾರ ಕಣೆ ನೀನು. ನೋಡಿ ನೋಡಿ ಅತ್ತೆ, ಇದು ನಿಮ್ಮ ಅದೃಷ್ಟ ಇರೋ ಕಾಲ ಅಲ್ಲ ಅತ್ತೆ. ನಿಮ್ಮ ಗ್ರಹಚಾರನೆ ಬದಲಾಯಿಸ್ತೀನಿ. ಅತ್ತೆ, ಈ ಒಡವೆನ ಆ ಒಡವೆ ಜೊತೆಗೆ ಸೇರಿಸ್ಬೇಡಿ ಅತ್ತೆ, ಆಮೇಲೆ ಕನ್ಫ್ಯೂಸ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಹೌದು, ಇವನ್ನ ನಾನ್ ಬೀರೂನಲ್ಲಿ ಸಪರೇಟ್ ಆಗಿ ಇಟ್ಕೋತೀನಿ ಬಿಡು. ಆಗ್ಲಿ ಅತ್ತೆ, ಹಾಗೆ ಆಗ್ಲಿ. ಬಂಗಾರ ಸಿಕ್ಕಿದೆ ಅಂತ ಎಷ್ಟು ಸಂತೋಷ ಪಡ್ತಾ ಇದ್ದಾಳೆ ಮಹಾತಾಯಿ. ಇದೇ ಬಂಗಾರದಿಂದ ನಿನ್ ಕತೆನೆ ಚಿತ್ರಾನ್ನ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಚಾರುನೇ ಅಲ್ಲ. ಚಿಕ್ಕಮ್ಮ. ಬಂದ್ಯಾ ತಾಯಿ? ಎಲ್ಲಿಗೆ ಹೋಗಿದ್ದೆ? ಅಲ್ಲಿ ಮತ್ತೆ ನೀನ್ ಜಪ ಮಾಡ್ತಿದ್ದಾರೆ. ಅಬ್ಬಾ, ಮಾತಾಡ್ಸ್ಕೊಂಡ್ ಬಂದಾಯ್ತು. ಇಲ್ಲಿ ನೋಡು, ಒಂದ್ಸಲ ಇದನ್ನ ನೋಡು. ಏನೇ ಇದು? ತಗದ್ ನೋಡು ಒಂದ್ಸಲ. ಹೇ, ರೇಷ್ಮೆ ಸೀರೆ ಅಲ್ವಾ? ಮಾಮೂಲಿ ರೇಷ್ಮೆ ಸೀರೆ ಅಲ್ಲ ಚಿಕ್ಕಮ್ಮ, ಧರ್ಮಾವರಂ ರೇಷ್ಮೆ ಸೀರೆ. ಒಂದೊಂದಕ್ಕೂ 50,000. 50,000ನಾ? ಅಂದ್ರೆ ಈ ಎರಡು ಸೇರಿಸಿ 1,00,000ನಾ? ಇದೆಲ್ಲ ಎಷ್ಟೇ? ಇದೆಲ್ಲ ಸೇರಿದ್ರೆ 4-5 ಲಕ್ಷ ಅಂತೂ ಆಗುತ್ತೆ ಅನ್ಸುತ್ತೆ. ಅಯ್ಯಯ್ಯೋ, ಎಷ್ಟೊಂದ್ ಚೆನ್ನಾಗಿದೆ ಸೀರೆಗಳು. ಇಂಥ ಸೀರೆಗಳನ್ನ ಮುಟ್ಟೋ ಭಾಗ್ಯ ಸಿಕ್ಕಿದ್ಯಾ ಹೊರತು ಉಟ್ಕೊಳ್ಳೋ ಭಾಗ್ಯ ಯಾವಾಗ ಸಿಗುತ್ತೋ ಏನೋ. ಹಾಗ್ಯಾಕಂತ್ಯ ಚಿಕ್ಕಮ್ಮ, ನಿನಗೆ ಯಾವಾಗ ಮನ್ಸಾಗುತ್ತೋ ಅವಾಗ ಉಟ್ಕೊಂಡ್ಬಿಡು. ಇದೆಲ್ಲ ನಿನಗೆ ಅಲ್ವಾ? ನನಗೇನಾ? ಹೌದು. ಇವಾಗ ಮಾತ್ರನಾ ಇಲ್ಲ ಯಾವಾಗ್ಲೂನಾ? ಇನ್ ಮುಂದೆ ಕೂಡ ಇದೆಲ್ಲ ನಿಂದೆ ಚಿಕ್ಕಮ್ಮ. ಆದ್ರೂ ಇದಕ್ಕಿದ ಹಾಗೆ 4-5 ಲಕ್ಷ ರೂಪಾಯಿ ಸೀರೆನ ನನ್ಗೆ ಕೊಡ್ತಿದ್ಯಾ ಚಾರು? 4 ಲಕ್ಷ ಏನ್ ಚಿಕ್ಕಮ್ಮ, ನೀನ್ ನನಗ್ ಮಾಡಿರೋದಕ್ಕೆ 20 ಲಕ್ಷ 40 ಲಕ್ಷದ್ ಕೊಟ್ರು ಕಮ್ಮಿನೇ. ಹೌದಾ? ಹೌದ್ ತಾನೆ ಚಿಕ್ಕಮ್ಮ. ನೀನ್ ಇರ್ಲೇ ಇಲ್ಲ ಅಂದಿದ್ರೆ ನಾನೀಗ ಈ ಮನೇಲಿ ಇರಕ್ಕಾಗ್ತಿತ್ತ? ನೀನೇ ಹೇಳು. ನೀನು ಸಹಾಯ ಮಾಡಿಲ್ದೇ ಇದ್ದಿದ್ರೆ ನನ್ ಮಾವನ್ನ ಮದ್ವೆ ಆಗಕ್ಕಾಗ್ತಿತ್ತ ಅಂತ ಹೇಳು. ಹಾ, ಹೌದು. ಅಷ್ಟು ಮಾಡಿರೋ ನಿನಗೆ ಇಲ್ಲಿವರೆಗೂ ಏನು ಕೊಟ್ಟೇ ಇಲ್ಲ ಅಂತ ಅಮ್ಮ ತುಂಬಾ ಬೇಜಾರ್ ಮಾಡ್ಕೋತಾ ಇದ್ಲು. ಅದಕ್ಕೆ ನೋಡು,
ನಿನಗೋಸ್ಕರ ಈ ಸೀರೆಗಳನ್ನ ಕೊಟ್ ಕಳ್ಸಿದ್ಲು. ನಿನಗೂ ನಿಮ್ಮ ಅಮ್ಮಂಗೂ ನಾನಂದ್ರೆ ಎಷ್ಟು ಪ್ರೀತಿ ಚಾರು, ಬಂಗಾರ. ಇಲ್ಲೋಡು, ಈ ಸೀರೆನ ಮದ್ವೆ ದಿನ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಉಟ್ಕೋತೀನಿ. ಮದ್ವೆಗ್ ಬಂದವರೆಲ್ಲ ಮದುಮಗಳನ್ ಬಿಟ್ಟು ನನ್ನ ರೇಷ್ಮೆ ಸೀರೆನೆ ನೋಡ್ಬೇಕು. ಹ್ಮ್